ಮನೋಹರ್ ಒಳಗೆ ಬರ್ತಿದ್ದಂತೆ ಭಾರದ್ವಾಜ್ ಮುಂಬಾಗಿಲ ಬಳಿ ನಿಂತು ನವಿರಾಗಿ ಕೆಮ್ಮಿದ್ರು. ಅನುಪಮ ಇನ್ಮೇಲೆ ನಿಮ್ಮ ಮನೆಗೆ ಬರಲ್ಲ. ಇನ್ನು 2 ದಿನಗಳಲ್ಲಿ ಲಾಯರ್ ನೋಟಿಸ್ ಬರುತ್ತೆ, ನೀವಿನ್ ಹೋಗ್ಬೋದು. ಮನೋಹರ್ ತಬ್ಬಿಬಾದ. ಅನುಪಮಾಳಿಗಾಗಿ ತನ್ನ ಸ್ವಾಭಿಮಾನ ತೊರೆದು ಮಾವನ ಮನೆಗೆ ಕಾಲಿಟ್ಟಿದ್ದಕ್ಕೆ ಅವನಿಗೆ ಸಿಕ್ಕ ಸ್ವಾಗತ. ಸರ್, ದಯವಿಟ್ಟು ಅನುಪಮನ್ನ ಕರೆಸಿ, ನಾನು ಅವಳ ಜೊತೆ ಮಾತನಾಡಬೇಕು. ದೊಡ್ಡವರಾಗಿ ನೀವು ಈ ರೀತಿ ಮಾತನಾಡೋದು ಸರಿಯಲ್ಲ. ನನ್ನ ಮಾತಿನಲ್ಲಿ ತಪ್ಪು ಕಂಡಿಡಿಯೋಕೆ ನೀನು ಯಾವ ಗನ್ನಂದಾರಿ ಮನುಷ್ಯನೋ? ನನ್ನ ಮಗಳ ಕೆನ್ನೆಗೆ ರಕ್ತ ಬರೋ ಹಾಗೆ ಒಡೆಯೋಕೆ ನಿನಗೆ ನಾಚಿಕೆ ಆಗಲ್ವಾ? ಅವಳೇನು ಅಂತಹ ತಪ್ಪು ಮಾಡಿದ್ಲು? ಭಾರದ್ವಾಜರ ಮಾತಿನ ದಾಟಿಕೊಂಡು ತಂದೆ ಮಗಳದು ಒಂದೇ ರಕ್ತ ಎನಿಸಿ ಅವನಿಗೆ ಜಿಗುಪ್ಸೆ ಆಯಿತು. ಮನುಷ್ಯರು ಅಂದಮೇಲೆ ತಪ್ಪು ಮಾಡ್ತಾರೆ. ನಂದು ಅನ್ನೋದು ಇಬ್ಬರದು ತಪ್ಪಿದೆ. ನಾನು ಅದನ್ನು ತಿದ್ಕೊಂಡು ಬಂದಿರುವಾಗ ಅವಳು ಹಾಗೆ ಮಾಡಿದ್ರೆ ನಮ್ಮ ಎಲ್ಲರಿಗೂ ಮರ್ಯಾದೆ ಕ್ಷೇಮ. ಅವಳನ್ನು ಕರೀರಿ. ನಾನು ಯಾಕೆ ಅವಳನ್ನ ಹೊಡೆದೆ ಅಂತ ಅವಳ ಬಾಯಿಂದಲೇ ಕೇಳಿಸೋಣ. ಅಷ್ಟರಲ್ಲಿ ಅನುಪಮ ಬಿರುಗಾಳಿಯಂತೆ ಹೊರಗೆ ಬಂದ್ಲು. ಏನು ನನ್ನ ಬಾಯಿಂದ ಕೇಳಿಸೋದು? ನಿಮ್ಮನ್ನು ಮೆಚ್ಕೊಂಡು ನಾನು ಏನು ಸುಖ ಪಡ್ತಿದ್ದೀನಿ ಅದನ್ನು ಹೇಳಿ. ನೀವು ನನ್ನನ್ನು ಅಷ್ಟು ಡರ್ಟಿಯಾಗಿ ಟ್ರೀಟ್ ಮಾಡಿದ ಮೇಲೂ ನಾನು ನಿಮ್ಮನೆಗೆ ಮತ್ತೆ ಬರ್ತೀನಿ ಅಂತ ಯಾಕೆ ಭಾವಿಸಿದ್ದೀರಿ? ಖಂಡಿತ ನಾನು ಆ ನರ್ಕಕ್ಕೆ ಬರಲ್ಲ. ಅವಳ ಆವೇಶ ತುಂಬಿದ ಮುಖ ಕಂಡು ಅವನಿಗೆ ಹೃದಯಕ್ಕೆ ಮುಳ್ಳು ಹೊಕ್ಕಂತಾಯಿತು. ಅನು, ಕೋಪದಲ್ಲಿ ನಿನ್ನ ವಿವೇಕ ಕಳ್ಕೊತ ಇದೆಯಾ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ಇದೇ ನಿನ್ನ ಕೊನೆಯ ಮಾತಾ? ನಮ್ಮ ಇಬ್ಬರ ಪ್ರೀತಿಗೆ ಇದೇನಾ ನೀನು ಕೊಡ್ತಾ ಇರೋ ಬೆಲೆ? ಎನ್ನುವಾಗ ಅವನ ದನಿ ಭಾರವಾಗಿತ್ತು. ಅನು ವಿಚಲಿತಲಾಗಲಿಲ್ಲ. ಪ್ರೀತಿ, ಇಟ್ ಈಸ್ ರಬ್ಬಿಶ್. ನಿಮಗೆ ತಾಯಿ ತಂಗಿ ಅವಳ ಗಂಡನ ಮೇಲಿರೋ ಪ್ರೀತಿ ಹೆಂಡತಿ ಮೇಲಿದೆಯಾ? ಪ್ರೀತಿ ಅನ್ನೋದು ಏಕಮುಖವಾದದಲ್ಲ. ತಾಯಿ ತಂಗಿ ಬಂಧು ಬಳಗ ಇವರ ಮೇಲಿನ ಪ್ರೀತಿನೇ ಬೇರೆ, ನಿನ್ನ ಬಗ್ಗೆ ಇರೋದೇ ಬೇರೆ. ಒಂದು ಸಂಸಾರಕ್ಕೆ ಕಾಲಿಟ್ಟ ಮೇಲೆ ನಿನಗೆ ಗಂಡ ಮಾತ್ರ ಬೇಕು, ಅವನ ತಾಯಿ ತಂಗಿ ನಿನಗೆ ಕಾಲು ಕಸದ ಸಮಾನ. ಅದು ನಿನ್ನ ತಪ್ಪಲ್ಲ. ಮನೋಹರ್ ಕಹಿಯಾಗಿ ಪ್ರಶ್ನಿಸಿದಾಗ ಭಾರದ್ವಾಜ್ ಮಧ್ಯ ದನಿಗೊಳಿಸಿದ್ರು. ಅನು, ಮಾತನಾಡಿ ಸುಮ್ಮನೆ ಆಯಾಸ ಮಾಡ್ಕೋಬೇಡ. ನೀನು ಒಳಗೆ ನಡಿ. ಡ್ಯಾಡಿ, ಇವರಿಗೆ ಅವರ ತಾಯಿ ತಂಗಿ ಮುಂದೆ ಪ್ರಪಂಚವೇ ಕಾಣಿಸಲ್ಲ. ಇವರ ನಿರ್ಲಕ್ಷ್ಯದಿಂದ ನಾನು ಎಷ್ಟು ನೊಂದ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇನ್ನು ಇವರ ಸಂಬಂಧ ನನಗೆ ಬೇಕಿಲ್ಲ ಎನ್ನುತ್ತಾ ಅನುಪಮ ಉದ್ವೇಗದಿಂದ ಕೊರಳಿನಲ್ಲಿದ್ದ ಮಾಂಗಲ್ಯವನ್ನು ತೆಗೆದು ಅವನ ಕಡೆ ಎಸೆದ್ಬಿಟ್ಲು. ಅನು! ಮನೋಹರ್ ಅತ್ಯಂತ ಗಾಸಿಗೊಂಡ. ಡೂ ಯು ನೋ ನೀನು ಎಂಥ ಬ್ಲಂಡರ್ ಮಾಡ್ತಿದ್ಯಾ ಅಂತ? ಕೋರ್ಟಿನ ಮೆಟ್ಟಿಲು ಹತ್ತಬೇಕು ಅಂತ ನೀನು ಹಠ ಹಿಡಿದ್ರೆ ನಾನೇನು ಅಡ್ಡಿ ಮಾಡ್ತಿರ್ಲಿಲ್ಲ. ಆದರೆ ಈ ನಿನ್ನ ವರ್ತನೆ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ ಎಂದು ಮಾಂಗಲ್ಯದ ಸರವನ್ನು ಜೇಬಿಗೆ ಹಾಕ್ಕೊಂಡು ತಿರುಗಿ ನೋಡದೆ ಹೊರಟ. ಅವನಿಗೆ ಅರಿವಿಲ್ಲದೆ ದುಃಖ ಅಪಮಾನದಿಂದ ಅವನ ಕಣ್ಗಳಲ್ಲಿ ನೀರು ಹೊಕ್ಕಿತು. ಭಾರದ್ವಾಜರ ಮಾತಿನಂತೆ ಇನ್ನೊಂದು ವಾರದೊಳಗೆ ಮನೋಹರನಿಗೆ ವಕೀಲರಿಂದ ನೋಟಿಸ್ ಬಂತು. ಅವನು ತನ್ನ ಧರ್ಮಪತ್ನಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸುತ್ತಿದ್ದಾನೆ ಎಂದು. ಅವಳು ವರದಕ್ಷಿಣೆ ತರಲಿಲ್ಲವೆಂದು ಅವಳನ್ನು ಮನೆಯಿಂದ ಆಚೆ ತಳ್ಳಿಬಿಟ್ಟಿದ್ದಾನೆ ಎಂದು ಅವನ ಮೇಲೆ ಕೇಸು ಹೂಡಲಾಗಿತ್ತು. ಅದನ್ನು ಕಂಡಾಗ ಮನೋಹರ್ ಭೂಮಿಗೆ ಇಳಿದು ಹೋದ. ತಡ ಮಾಡದೆ ಅವನು ತನ್ನ ಗೆಳೆಯ ವಕೀಲನಾದ ಕೇಶವನನ್ನು ಭೇಟಿ ಮಾಡಿದ. ನಿನ್ನ ಮಾವನ ಹೇಳಿಕೆಯ ಪ್ರಕಾರ ನೀನು ನಿನ್ನ ಹೆಂಡತಿನ ಟಾರ್ಚರ್ ಮಾಡ್ತಾ ಇದೆಯಾ? ಆದರೆ ಅವಳ ಮುಖದ ಮೇಲೆ ಕಲೆ ಹೊಳೆಯೋ ಹಾಗೆ ಒಡೆದಿರೋದು ನಿಜ. ಅವರುಗಳು ಅದನ್ನೇ ಟ್ರಂಪ್ ಕಾರ್ಡ್ ಆಗಿ ಇಟ್ಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ಪಡೆದು ನಿನ್ನನ್ನು ಆಟ ಆಡಿಸ್ಬೋದು. ಈ ಕೇಸಿನ ಮೊದಲನೇ ಹಿಯರಿಂಗ್ ನೋಡೋಣ, ಆಮೇಲೆ ಹೇಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೋ ಹೇಳೋಕ್ಕಾಗಲ್ಲ. ಕೇಶು, ಟು ಟೆಲ್ ಯು ಫ್ರ್ಯಾಂಕ್ಲಿ, ನನಗೆ ಅನುಪಮನ ಬಿಡೋಕೆ ಖಂಡಿತ ಇಷ್ಟವಿಲ್ಲ. ಗಂಡ ಹೆಂಡತಿಯರಲ್ಲಿ ಜಗಳನೇ ಆಗಲ್ವಾ? ಮನೆಯಲ್ಲಿ ಸೆಟಲ್ ಮಾಡಿಕೊಳ್ಳೋ ಅಂಥ ವಿಷಯಗಳನ್ನು ಕೋರ್ಟಿನವರೆಗೂ ಯಾಕೆ ಎಳಿಬೇಕು? ಮನೋಹರ್ ವ್ಯಥೆಯಿಂದ ಕೇಳಿದಾಗ ಕೇಶವ್ ಅವನ ಬೆನ್ನು ತಟ್ಟಿದ. ನೀನು ಒಪ್ಲಿ ಬಿಡಲಿ, ದೇ ಆರ್ ಆ್ಯಡ್ ಇಟ್. ಒಂದು ಕೆಲಸ ಮಾಡ್ಬೋದು, ನೀನು ಅವ್ರನ್ನ ಪರ್ಸ್ನಲ್ ಆಗಿ ಭೇಟಿ ಮಾಡಿ ಕಾಂಪ್ರಮೈಸ್ಗೆ ಟ್ರೈ ಮಾಡೋದಾದರೆ ನೋಡು. ಮನೋಹರನಿಗೆ ಭಾರದ್ವಾಜರ ದಬ್ಬಾಳಿಕೆ ಅನುಪಮಳ ಆವೇಶ ಕಣ್ಮುಂದೆ ಸುಳಿಯಿತು. ತನ್ನ ಕೊರಳ ತಾಳಿಯನ್ನೇ ತೆಗೆದು ಎಸೆದವಳು ತನ್ನ ಬಳಿ ರಾಜಿ ಆಗ್ತಾಳ ಎನಿಸ್ತು. ನೋಡು ಮನು, ಯಾವ ದಂಪತಿಗಳಿಗೂ ಕೇಳಿದ ತಕ್ಷಣ ಡೈವರ್ಸ್ ಸಿಕ್ಬಿಡಲ್ಲ ಕಣೋ. ಅದಕ್ಕೂ ತಕ್ಕ ಕಾರಣ ಸಾಕ್ಷಿಗಳು ಬೇಕು.
ನಮ್ಮ ಕಾನೂನಿನಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ಗಳಿವೆ. ಅದನ್ನೇ ಆಧಾರವಾಗಿಟ್ಕೊಂಡು ನಿಮ್ಮ ಮಾವ ನಿನ್ನ ವಿರುದ್ಧವಾಗಿ ಬೇಕಾದಷ್ಟು ಎವಿಡೆನ್ಸ್ ಕ್ರಿಯೇಟ್ ಮಾಡ್ಬೋದು. ಆಗ ನಿನಗೂ ಪ್ರಾಬ್ಲಮ್ ಆಗುತ್ತೆ. ಯಾವುದಕ್ಕೂ ಅವಸರ ಪಡಬೇಡ. ನಿನ್ನ ವಿರುದ್ಧವಾಗಿ ಅವರುಗಳ ಹೇಳಿಕೆ ಏನಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಮುಂದೆ ಹೆಜ್ಜೆ ಇಡೋಣ. ನೀನು ನಿನ್ನ ಹೆಂಡತಿಗೆ ವಿಚ್ಛೇದನ ಕೊಡಲ್ಲ. ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿಕೆ ಕೊಡು, ಅದಕ್ಕೆ ಅಡ್ಡಿ ಏನಿಲ್ಲ. ಕೇಶವ್ ಕೂಲಂಕುಷವಾಗಿ ವಿವರಣೆ ನೀಡಿದ ಮೇಲೆ ಮನೋಹರನಿಗೆ ಉಸಿರಾಡುವಂತಾಯಿತು. ಏನೇ ಎದುರಿಸಿದ್ರೂ ಅನುಪಮಾಳನ್ನು ಮಾತ್ರ ದೂರ ಮಾಡಬಾರ್ದು ಎಂದು ಅವನ ದೃಢ ನಿರ್ಧಾರವಾಗಿತ್ತು. ಕಾನೂನಿನ ಪ್ರಕಾರ ದಂಪತಿಗಳಿಗೆ ವಿಚ್ಛೇದನ ಸುಲಭವಾಗಿ ಸಿಗೋದಿಲ್ಲವೆಂದು ಕೇಶವ್ ಹೇಳಿದ್ದೇನೋ ನಿಜ. ಆದರೆ ಕೋರ್ಟಿನ ಕಟಕಟಿಯಲ್ಲಿ ನಿಂತು ಭಾರದ್ವಾಜ್ ತನ್ನ ಬಗ್ಗೆ ಹೊರಿಸಿದ ಅಪಮಾನಗಳನ್ನು ಕೇಳಿ ಮನೋಹರ್ ದಿಗ್ಭ್ರಾಂತನಾದ. ಹಾಗಾದರೆ ಅನುಪಮ ತನ್ನನ್ನು ಪ್ರೀತಿಸಿದ್ದೇ ಸುಳ್ಳೆ? ಅವಳು ಪ್ರಾಮಾಣಿಕವಾಗಿ ತನಗೆ ಒಲಿದಿದ್ದೇ ಆದರೆ ಈ ರೀತಿ ಆರೋಪಗಳನ್ನು ತನ್ನ ಮೇಲೆ ಹೊರಿಸಲು ಅವಕಾಶ ನೀಡ್ತಿದ್ಲೆ? ಅವಳಿಗೆ ಹಣಕಾಸಿನ ವೈಭೋಗ ನೀಡದಿದ್ದರೂ ಪ್ರೀತಿ ಒಲವಿನಲ್ಲಿ ಯಾವ ವಿಧದಲ್ಲೂ ಕಡಿಮೆ ಮಾಡಿದೆ? ಈ ರೀತಿ ಸಾರ್ವಜನಿಕರೆದುರು ನಿಂತು ತನ್ನನ್ನು ನಿಂದಿಸಿದ ಪತ್ನಿಯನ್ನು ಕಂಡಾಗ ಅವನಿಗೆ ಮಾನವ ಸಂಬಂಧಗಳಿಗೆ ಅರ್ಥವೇ ಇಲ್ಲ ಎನಿಸ್ಬಿಡ್ತು. ಅವನ ಪರವಾಗಿ ವಾದಿಸಲು ಬಂದಿದ್ದ ಕೇಶವನು ಕಸಿವಿಸಿಕೊಂಡು ಮನೋಹರ್ನತ್ತ ನೋಡ್ದ. ಮನು, ಈ ಕೇಸ್ನಿಂದ ನಿನಗೆ ಸ್ವಲ್ಪ ತೊಂದರೆ ಆಗುತ್ತೆ ಕಣೋ ಎಂದಾಗ ಮನೋಹರ್ ತಬ್ಬಿಬಾದ. ಯಾಕೆ? ಅವರು ಆರೋಪಿಸಿದಂಥ ತಪ್ಪುಗಳನ್ನು ನೀನೇನೂ ಮಾಡಿಲ್ಲ ಕೇಶವ. ಲಕ್ಸುರಿ ಕೊಡೋಕೆ ಆಗದೆ ಹೋದರೂ ಅನುಪಮನ್ನ ನನ್ನ ಪ್ರಾಣದಂತೆ ನೋಡ್ಕೊಂಡಿದ್ದೀನಿ ಗೊತ್ತಾ. ಒಂದಿನ ಕೋಪ ಮಾಡಿಕೊಂಡು ಅವಳಿಗೊಂದು ಏಟು ಹೊಡೆದಿದ್ದೇ ಬಿಟ್ಟರೆ ಇನ್ಯಾವತ್ತೂ ಅವಳನ್ನು ನೋಯಿಸಿದವನಲ್ಲ ನಾನು ಎಂದಾಗ ಭಾವೋದ್ವೇಗದಿಂದ ಅವನ ದನಿ ಗದ್ಗದವಾಯಿತು. ನಿನ್ನ ಎಮೋಷನ್ಸ್ಗೆ ಕೋರ್ಟ್ನಲ್ಲಿ ಬೆಲೆ ಇರಲ್ಲ ಕಣೋ. ಮದುವೆ ಆಗಿರೋ ಹೆಣ್ಮಕ್ಕಳ ಪರವಾಗಿ ಕಾನೂನು ಹೆಚ್ಚಿನ ಬೆಂಬಲ ಕೊಡುತ್ತೆ. ಅತ್ತೆ ಮನೆಯವರು ಅಥವಾ ಗಂಡನ ಮನೆಗೆ ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟರೆ ನಿಮ್ಮ ವಿರುದ್ಧ ಕೇಸ್ ನಡೆಯುತ್ತೆ. ನೀನು ನಿರಪರಾಧಿ ಅಂತ ಪ್ರೂವ್ ಮಾಡೋವರೆಗೂ ಕಾನೂನಿನ ದೃಷ್ಟಿಯಲ್ಲಿ ನೀನೇ ತಪ್ಪಿತಸ್ಥ. ಅವನ ಮಾತುಗಳನ್ನು ಕೇಳಿ ಮನೋಹರ್ ನಿರ್ವಿಘ್ನವಾಗಿ ಕುಳಿತುಬಿಟ್ಟ. ಅನುಪಮಾಳನ್ನು ಪ್ರೀತಿಸಿ ಮದುವೆಯಾದಾಗ ತಾನು ಇಂಥದೊಂದು ಕಠಿಣ ಸನ್ನಿವೇಶ ಎದುರಿಸ್ತೇನೆ ಎಂದು ಅವನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಮನು, ಈ ರಾದಂಥವೆಲ್ಲ ನಿನಗೆ ಬೇಕಿತ್ತಾ? ಯಾಕಿಷ್ಟಕ್ಕೆಲ್ಲ ಅವಕಾಶ ಕೊಟ್ಟೆ? ಕೇಶವ ಕೇಳಿದಾಗ ಮನೋಹರ್ ಅಸಹಾಯಕತೆಯಿಂದ ತಲೆಗೂದಲಲ್ಲಿ ಕೈಯಾಡಿಸ್ಕೊಂಡ. ನೀನು ನಂಬ್ತೀಯ ಕೇಶವ? ನಾನಾಗೆ ಅವಳ ಮನೆ ಬಾಗಿಲಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವಳ ಡ್ಯಾಡಿ ನನಗೆ ಚೀಮಾರಿ ಹಾಕಿ ಅವಮಾನ ಮಾಡಿದ್ರು. ನಾನು ಅವಳನ್ನು ಕರ್ಕೊಂಡು ಹೋಗೋಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದೆ. ಒಬ್ಬ ಸ್ವಾಭಿಮಾನ ಇರೋ ವ್ಯಕ್ತಿ ಇದಕ್ಕಿಂತ ಇನ್ನೆಷ್ಟು ಸೋಲೋದಕ್ಕೆ ಸಾಧ್ಯ ಹೇಳು? ಈಗ ನೋಡಿದ್ರೆ ಎಲ್ಲ ನಂದೇ ತಪ್ಪು ಅನ್ನೋ ತರಹ ತಂದೆ ಮಗಳು ಕೋರ್ಟ್ನಲ್ಲಿ ಹೇಳಿಕೆ ಕೊಡ್ತಿದ್ದಾರೆ. ನಮ್ಮ ಮನೆ ವಿಷಯ ಯಾವತ್ತೂ ಈ ರೀತಿ ಪಬ್ಲಿಕ್ ಆಗಿರಲಿಲ್ಲ ಎಂದು ಬೇಸರ ಜಿಗುಪ್ಸೆಯಿಂದ ನುಡಿದ ಕೇಶವ. ಅನುಪಮಳನ್ನು ಕ್ರಾಸ್ ಎಕ್ಸಾಮ್ ಮಾಡುವಾಗ ಪ್ರಶ್ನೆಗಳ ಸುರುಮಳೆಯನ್ನೇ ಹಾಕ್ತಾ, ಮೇಡಮ್, ನೀವು ಮನೋಹರ್ ಮದುವೆಯಾಗಿದ್ದು ಹೇಗೆ? ಪರಸ್ಪರ ಇಷ್ಟಪಟ್ಟು ಮದುವೆ ಆದ್ವಿ. ನಿಮ್ಮ ತಂದೆ ತಾಯಿ ಅಭಿಪ್ರಾಯ ಹೇಗಿತ್ತು? ನಮ್ಮ ಡ್ಯಾಡಿಗೆ ಇಷ್ಟ ಇರಲಿಲ್ಲ. ಮನೋಹರ್ ನನಗೆ ತಕ್ಕ ಗಂಡನಲ್ಲ ಅಂತ ಅವರಿಗೆ ಮೊದಲಿನಿಂದಲೂ ಗೊತ್ತಿತ್ತು. ಅವರ ಮಾತು ಕೇಳದೆ ನಾನೇ ಮೋಸ ಹೋದೆ. ಅನುಪಮಳ ದನಿಯಲ್ಲಿ ದುಗುಡ ಇಣುಕಿತು. ಮನೋಹರ್ ಯಾವ ವಿಷಯದಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ? ಕೇಶವ್ ಕೇಳಿದಾಗ ಅನುಪಮ ತಕ್ಷಣ ಉತ್ತರಿಸದೆ ತನ್ನ ಲಾಯರ್ ಕಡೆ ನೋಡಿದ್ಲು. ಅವರು ಉತ್ತರ ಹೇಳು ಎನ್ನುವಂತೆ ಹೊರದುಬ್ಬಿಸಿದ್ರು. ಪ್ರೀತಿಸ್ತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಅವಳ ಉತ್ತರ ಕೇಳಿ ಕೆಲವರು ತಮ್ಮಲ್ಲೇ ಮುಸಿ ಮುಸಿ ನಕ್ಕರು. ಯಾವ ವಿಷಯದಲ್ಲಿ ಮೋಸ ಮಾಡಿದ್ದಾರೆ? ಕೇಶವ್ ಕೇಳುತ್ತಿದ್ದಂತೆ ಅನುಪಮಾಳ ಪರ ಲಾಯರ್ ಮುಂದೆ ಬಂದರು. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರಳಾದ ಅನುಪಮ ಈಗಾಗಲೇ ತೀವ್ರ ಕಿರುಕುಳಕ್ಕೆ ಒಳಗಾಗಿ ನೊಂದಿದ್ದಾರೆ. ಹುಣ್ಣಿನ ಮೇಲೆ ಬರೆ ಎಳೆಯೋ ಹಾಗೆ ಡಿಫೆನ್ಸ್ ವಕೀಲರು ಆಕೆಯನ್ನು ಪ್ರಶ್ನೆ ಮಾಡಿ ಮತ್ತು ಹಿಂಸೆಗೆ ಒಳಪಡಿಸ್ತಿದ್ದಾರೆ. ನಾನು ಆಕೆನ ಕೇಳ್ತಾ ಇರೋದಕ್ಕೆ ಕಾರಣ ಇದೆ ಯುವರ್ ಆನರ್. ಮನೋಹರ್ ಅನುಪಮ ಪ್ರೀತಿಸಿ ಮದುವೆ ಆದವರು. ತನ್ನ ಪರಿಸ್ಥಿತಿ, ಉದ್ಯೋಗ ಯಾವುದರಲ್ಲೂ ಮನೋಹರ್ ಆಕೆ ಹತ್ರ ಸುಳ್ಳು ಹೇಳಿ ಮೋಸ ಮಾಡಿಲ್ಲ.
ಅವರು ಮಧ್ಯಮ ವರ್ಗದವರೆಂದು ತಿಳಿದೇ ಅನುಪಮ ಅವರನ್ನು ಮದುವೆಯಾಗಿದ್ದಾರೆ. ವರದಕ್ಷಿಣೆ, ವರೋಪಚಾರ ಅಂತಾನೂ ಮನೋಹರ್ ಅತ್ತೆ ಮಾವನ ಕಡೆಯಿಂದ ಏನೂ ಡಿಮ್ಯಾಂಡ್ ಮಾಡಿಲ್ಲ. ಪತಿ ಪತ್ನಿಯರ ನಡುವೆ ಉಂಟಾಗೋ ಸಾಮಾನ್ಯ ಜಗಳ ಈಗ ಅನವಶ್ಯಕವಾಗಿ ಕೋರ್ಟಿನ ಮುಂದೆ ಬಂದಿದೆ ಅಷ್ಟೇ, ಕೇಶವ ಹೇಳ್ದ. ಅನುಪಮ ಉದ್ವೇಗದಿಂದ, ಸಾಮಾನ್ಯ ಜಗಳ ಅಲ್ಲ ಮನೋಹರ್, ನನ್ನ ಕೆನ್ನಿಗೆ ಹೊಡೆದಿದ್ದಾರೆ. ಅದು ನನ್ನ ಹುಟ್ಟಿದ ಹಬ್ಬದ ದಿನ. ನನ್ನ ಅತ್ತೆ ಅಲ್ಲೇ ನಿಂತಿದ್ರು ಮಗನ್ನ ಒಂದು ಮಾತು ದಂಡಿಸಲಿಲ್ಲ. ಮೋಸ ಮಾಡೋದು ಅಂದರೆ ದುಡ್ಡು ಕಾಸಿನಿಂದ ಅಷ್ಟೇ ಅಲ್ಲ, ಪ್ರೀತಿಗೂ ಮೋಸ ಮಾಡ್ಬೋದು. ನಾನು ಮನೋಹರ್ ಮೇಲಿಟ್ಟ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲದಕ್ಕೂ ಅವರ ತಾಯಿ ತಂಗಿ ಸೇರಿಕೊಂಡು ನನಗೆ ದ್ರೋಹ ಮಾಡಿಬಿಟ್ರು ಎಂದು ಅಳಲು ಆರಂಭಿಸಿದ್ಲು. ಸಮಾಧಾನ ಮಾಡ್ಕೊಳ್ಳಿ ಮ್ಯಾಜೆಸ್ಟಿಕ್ ಹೇಳ್ತಿದ್ರು. ಅವಳ ಅಳು ನಿಲ್ಲಿಲ್ಲ. ಕೇಸ್ ಮುಂದಕ್ಕೆ ಹಾಕಿ ಅನುವನ್ನು ಅಲ್ಲಿಂದ ಕರೆದೊಯ್ಯಲಾಯಿತು. ಅನುಪಮಳ ವರ್ತನೆ ನೋಡಿ ಮನೋಹರ್ ಮುಷ್ಟಿ ಬಿಗಿ ಹಿಡ್ಕೊಂಡ. ತನ್ನ ಮೇಲೆ 100 ನಿಂದನೆ ಹೇರಿದ್ರೂ ಅವನು ಲೆಕ್ಕಿಸ್ತಿರಲಿಲ್ಲ. ಆದರೆ ಯಾವ ಅಪರಾಧವನ್ನು ಅರಿಯದ ತನ್ನ ತಾಯಿ ತಂಗಿಯನ್ನು ಹಲವಾರು ಜನರ ಎದುರು ಖಂಡಿಸಿದಾಗ ಅವನ ಮನಸ್ಸು ರೊಚ್ಚಿಗೆದ್ದಿತು. ಶಾರದಮ್ಮ ಮೈಸೂರಿನಿಂದ ಬಂದಾಗ ಮನೋಹರ್ನ ಮೇಲಿನ ಕೇಸ್ ಆಗಲಿ ಕಾನೂನಿನ ಹೊಸ್ತಿಲು ದಾಟಿತು. ಅದನ್ನು ಮಗನ ಬಾಯಿಂದಲೇ ಕೇಳಿದಾಗ ಅವರು ಆಕಾಶವೇ ಕಳಚಿ ಬಿದ್ದಂತಾಯಿತು. ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ರು. ಅವರ ಮನಸ್ಸು ಯೋಚಿಸಲು ಆಗದಷ್ಟು ಬಸವಳೆದಿತ್ತು. ನಿನ್ನಂಥ ಗಂಡ ಸಿಗೋದಕ್ಕೆ ಅವಳು 7 ಜನ್ಮದ ತಪಸ್ ಮಾಡಿರ್ಬೇಕಲ್ಲೋ ಮನು. ಅವಳಿಗೆ ಯಾಕೋ ಇಂಥ ದುರ್ಬುದ್ಧಿ ಬಂತು. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅಷ್ಟು ಸಣ್ಣ ವಿಷಯಕ್ಕೆ ಗಂಡನನ್ನೇ ಬಿಟ್ಬಿಡೋದ? ಅವಳ ತಂದೆ ತಾಯಿ ಏನು ಮಾಡ್ತಿದ್ದಾರೆ? ಮಗಳಿಗೆ 4 ಏಟ್ ಕೊಟ್ಟು ಬುದ್ಧಿ ಹೇಳೋದು ಬಿಟ್ಟು ಅವಳ ತಾಲಕ್ಕೆ ಕುಣಿಯೋದ? ನಮ್ಮ ವಂಶದಲ್ಲಿ ಯಾರೂ ಕೋರ್ಟ್ ಮೆಟ್ಟಲ್ ಹತ್ತಿಲ್ಲ ಕಣೋ. ನಿನ್ನ ಹೆಂಡತಿ ದಿಸೆಯಿಂದ ನಾನು ಏನೇನು ಕಾಣಬೇಕೋ ಎಂದು ಹತ್ತುಬಿಟ್ರು. ವಿಷಯ ತಿಳಿದ ಶಶಿಧರ್, ಮಹಿಮಾ ಕೂಡಲೇ ಹೊರಟು ಬಂದರು. ಅನುಪಮ ದುಡುಕಿ ಇಂಥ ನಿರ್ಧಾರ ತಗೋಬಾರ್ದಿತ್ತು. ಅಂತೂ ನಮ್ಮಿಂದ ನಿನಗೆ ಈ ಗತಿ ಬಂತಲ್ಲಣ್ಣ. ಮಹಿಮಾ ದುಗುಡದಿಂದ ನೋಡಿದ್ಲು. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಗಾದೆ ಕೇಳಿಲ್ವಾ? ಅವಳು ನನ್ನಿಂದ ದೂರ ಆಗಬೇಕು ಅಂತ ಮನಸ್ಸು ಮಾಡಿರುವಾಗ ಅವಳಿಗೆ ನಿಮ್ಮ ವಿಷಯ ಒಂದು ನೆಪ ಆಯಿತು ಅಷ್ಟೇ. ಮನೋಹರ್ ಕಹಿಯಾಗಿ ಹೇಳಿದಾಗ ಶಶಿಧರ್ ಅವನ ಭುಜ ತಟ್ಟಿದ. ಐ ಆಮ್ ವೆರಿ ಸಾರಿ ಮನು ಎಂದಷ್ಟೇ ನೋಡಿದಾಗ ಮಹಿಮಾಗೆ ಏಕಾಂತದಲ್ಲಿ ಹೇಳ್ದ. ಆದರ್ಶ ಪಾಲಿಸೋದು ಭಾಷಣ ಮಾಡಿದಷ್ಟು ಸುಲಭ ಅಲ್ಲ. 4 ದಿನ ನಮ್ಮ ಮನು ಜೊತೆ ಪ್ರೀತಿ ಅಂತ ಕುಣಿದ್ಲು. ಅದೇ ಗುಂಗಿನಲ್ಲಿ ಅವಳ ತಂದೆನೇ ಎದುರು ಹಾಕೊಂಡು ಮದುವೆನೂ ಮಾಡಿಕೊಂಡ್ಳು. ಆಮೇಲೆ ಶಿ ಕುಡ್ ನಾಟ್ ಫೇಸ್ ದ ರಿಯಾಲಿಟಿ. ಒಟ್ನಲ್ಲಿ ಮನು ದುರದೃಷ್ಟವಂತ. ಅವನಂತಹ ಗಂಡನ ಜೊತೆ ಬಾಳೋಕೆ ಆ ಹುಡುಗಿ ಕೇಳ್ಕೊಂಡು ಬಂದಿಲ್ಲ. ಅವನ ಮಾತು ಕೇಳಿ ಕಣ್ಣೀರು ಹಾಕೋದನ್ನು ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯವಿತ್ತು? ಮಗನ ಜೀವನ ಹಾಳಾಯ್ತೆಂದು ಶಾರದಮ್ಮನವರು ಹಾಸಿಗೆ ಹಿಡಿದಾಗ ಅವರ ಶುಶ್ರೂಷೆ ಮಾಡಲು ಮಹಿಮಾ ಮಗನೊಡನೆ ಬೆಂಗಳೂರಿನಲ್ಲೇ ಉಳಿಬೇಕಾಯಿತು. ಶಶಿಧರ್ ಮನೋಹರನಿಗೆ ಧೈರ್ಯ ಹೇಳಿ ಶಾರದಮ್ಮನವರಿಗೆ ಸಮಾಧಾನ ನೀಡಿ ಮೈಸೂರಿಗೆ ಹೋದ. ಮನೆಯ ಸಂದರ್ಭ ಹೇಗಿರ್ಬಹುದೆಂದು ಊಹೆ ಮಾಡದೆ ಅನುಪಮ ಕೋರ್ಟಿನಲ್ಲಿ ತನ್ನ ಮನೆಯವರನ್ನು ನಿಂದಿಸುವಾಗ ಮನೋಹರನಿಗೆ ಮೈಯೆಲ್ಲ ಬೆಂಕಿ ಆಡ್ತಿತ್ತು. ಹೀಗೆ ಕೇಸ್ ಮುಂದುವರೆದರೆ ನಾಳೆ ತಾಯಿಯನ್ನು ವಿಚಾರಣೆಗೆ ಕರೆಸಬಹುದೆಂದು ಕೇಶವ ಹೇಳಿದಾಗ ಮನೋಹರ್ ಹತಾಶನಾದ. ಮೊದಲೇ ಅಸ್ತವ್ಯಸ್ತರಾಗಿದ್ದ ತಾಯಿ ಸೊಸೆಯ ಬಾಯಿಂದ ತಮ್ಮ ಗುಣಗಾನ ಕೇಳಿದ್ರೆ ಅವರಿಗೆ ಖಂಡಿತ ಆಘಾತವಾಗುತ್ತದೆ ಎಂದು ಅರಿವಾದಾಗ ಮನೋಹರ್ ಗಟ್ಟಿ ಮನಸ್ಸು ಮಾಡಿ ಕೇಶವನಿಗೆ ಹೇಳ್ದ. ಕೇಶವ್, ನನಗೆ ಈ ಜಂಜಾಟವೆಲ್ಲ ಬೇಡ. ಐ ಆಮ್ ಲೀವಿಂಗ್ ಟು ಗಿವ್ ಹರ್ ಫ್ರೀಡಮ್. ಮ್ಯೂಚುಲಿ ಕನ್ಸಲ್ಟ್ ಮೇಲೆ ಯಾವ ಗಲಾಟೆಯೂ ಇಲ್ಲದೆ ಸಪ್ರೇಷನ್ ತಗೊಳ್ಳೋದೇ ವಾಸಿ. ನೀನು ಅವರ ಲಾಯರ್ ಮೂಲಕ ಅವ್ರಿಗೆ ತಿಳಿಸ್ಬಿಡು. ನೀನೇನು ಹೇಳ್ತೀಯಾ ಮನು? ಹೆಂಡತಿ ಮೂಗಿನ ತುದಿ ಮೇಲಿನ ಕೋಪಕ್ಕೆ ಡೈವರ್ಸ್ ಕೊಟ್ಟರೆ ಮದುವೆ ಅನ್ನೋ ಪದಕ್ಕೆ ಅರ್ಥ ಇರುತ್ತಾ? ನೀನು ದುಡುಕಿ ಡಿಸಿಷನ್ ತಗೊಳ್ಬೇಡ. ಲೀಗಲಾಗೆ ಫೈಟ್ ಮಾಡೋಣ. ಕೇಶವ್ ಹುಮ್ಮಸ್ಸಿನಿಂದ ಹೇಳಿದಾಗ ಮನೋಹರ್ ಖಿನ್ನನಾಗಿ ಬೀರಿದ. ಮಾನಸಿಕವಾಗಿ ಒಂದಾಗದ ದಂಪತಿಗಳನ್ನು ನಿಮ್ಮ ಕಾನೂನು ಒಂದುಗೂಡಿಸೋಕೆ ಸಾಧ್ಯನಾ? ಅದು ಅಲ್ಲದೆ ಈ ಕೇಸಿನಿಂದ ನಮ್ಮ ಮನೆಯವರ ಬಗ್ಗೆ ಸ್ಕ್ಯಾಂಡಲ್ ಆಗೋದು
ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ. ಈ ವಿಷಯಗಳೆಲ್ಲ ಅಮ್ಮನಿಗೆ ತಿಳಿದ್ರೆ ಅವಳು ಎದೆ ಹೊಡ್ಕೊಂಡ್ಬಿಡ್ತಾಳೆ. ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡು ಕೇಶವ್, ನಿನಗೆ ಪುಣ್ಯ ಬರುತ್ತೆ. ಮನೋಹರ್ ವಿಚ್ಛೇದನ ನೀಡಲು ಒಪ್ಪಿದ್ದಾನೆಂದು ಲಾಯರ್ ಮೂಲಕ ತಿಳಿದಾಗ ಭಾರದ್ವಾಜ್ ಗೆಲುವಿನ ನಗೆ ಬೀರಿದ್ರು. ನೋಡಿದ್ಯಾ ಅನು, ನಾನು ಅವತ್ತೇ ಹೇಳಿಲ್ವಾ, ನಮ್ಮ ಎದುರಾಳಿಯಾಗಿ ನಿಲ್ಲೋಕೆ ಅವನಿಗೆಲ್ಲಿದೆ ತಾಕತ್ತು? ನೀನೇನೋ ಯೋಚನೆ ಮಾಡಬೇಡ ಮರಿ. ನಾನು ಇರೋವರೆಗೂ ಈ ಮನೆಯಲ್ಲಿ ನೆಮ್ಮದಿಯಾಗಿದ್ಬಿಡು. ನಿನಗೆ ಯಾವ ಅತ್ತೆ ಗಂಡನ ಕಾಟವೂ ಬೇಡ. ನೀವು ಇರೋವರೆಗೂ ಸರಿ. ಆಮೇಲೆ ನಿರ್ಮಲಾ ವ್ಯಂಗ್ಯವಾಗಿ ಕೇಳಿದಾಗ ಅನುಪಮ ತಾಯಿಯತ್ತ ದೂರ ದೂರ ನೋಡಿದ್ಲು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ನಿನ್ನಂಥವರನ್ನ ನೋಡೇ ಹೇಳಿರ್ತಾರೆ. ನಾನು ಸುಖವಾಗಿರೋದು ನಿನಗೆ ಬೇಕಿಲ್ವಾ ಮಮ್ಮಿ? ನೋಡೆ, ಈಗಲೂ ಹೇಳ್ತೀನಿ ಕೇಳು, ಇನ್ನೂ ಕಾಲ ಮಿಂಚಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.